ಆಕ್ಸಿಡೆಂಟಲ್ MLA ಪ್ರದೀಪ್ ಈಶ್ವರ್ ಅವರು ಯಾವುದರಲ್ಲಿ ಫೇಮಸ್ಸೋ ಅದನ್ನು ಮತ್ತೆ ಮಾಡಿದ್ದಾರೆ. ಅಮೆರಿಕಾದ ಮಿಲಿಟರಿ ಪರೇಡ್ಗೆ ಪಾಕಿಸ್ತಾನದ ಆರ್ಮಿ ಜನರಲ್ ಆಸಿಫ್ ಮುನೀರ್ನ ಇನ್ವೈಟ್ ಮಾಡಿದ್ದಾರೆ ಅಂತ ಹಸಿ ಸುಳ್ಳನ್ನ ಹೇಳಿದರೆ ಕೇಳಿ. ಇವತ್ತು ಕೇಂದ್ರ ಸರ್ಕಾರದವರು ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾರಲ್ಲ ಸರ್, ಇವತ್ತು ಜೂನ್ 14ನೇ ತಾರೀಕು US ಆರ್ಮಿ ಡೇ ಇದೆ. ಅದಕ್ಕೆ ಚೀಫ್ ಗೆಸ್ಟ್ ಯಾರು ಗೊತ್ತಾ ಸರ್? ಪಾಕಿಸ್ತಾನ್ ಜನರಲ್ಲು ಆಸಿಫ್ ಮುನೀರ್ ಅಂತ. ಪಾಕಿಸ್ತಾನ್ ಜನರಲ್ನ ಅಮೆರಿಕ ಅವರು ಚೀಫ್ ಗೆಸ್ಟ್ ಕರೀತಾರೆ ಅಂದರೆ ಕೇಂದ್ರ ಸರ್ಕಾರ ಏನು ಮಾಡ್ತಿದೆ? ಪಾಕಿಸ್ತಾನದ ಆರ್ಮಿ ಜನರಲ್ನ ಯುನೈಟೆಡ್ ಸ್ಟೇಟ್ಸ್ ಅವರು ಮಿಲಿಟರಿ ಪರೇಡ್ಗೆ ಕರೆದಿಲ್ಲ ಅಂತ ಇಲ್ಲಿನ ಸುದ್ದಿ ಮಾಧ್ಯಮಗಳು ಸುದ್ದಿ ಮಾಡಿದರೂ ಕೂಡ ಸುಳ್ಳು ಸುದ್ದಿ ಹಬ್ಬಿಸಿದ್ದಕ್ಕೆ ಈ ಆಕ್ಸಿಡೆಂಟಲ್ MLA ಇದುವರೆಗೂ ಒಂದು ಸಾರಿ ಹೇಳಿಲ್ಲ. ಇಂತಹ ಆಕ್ಸಿಡೆಂಟಲ್ MLAನ ಅಂದರೆ ವಾಟ್ಸಪ್ಪಲ್ಲಿ ಬರೋ ಫಾರ್ವರ್ಡ್ನ ನಂಬಿ ದೇಶದ ಜನಗಳ ಮುಂದೆ ಸುಳ್ಳು ಹೇಳೋ ಅಂತ ಇಂಥ MLAಗಳನ್ನ ಶಾಲಾ ಕಾಲೇಜುಗಳು ಅವರ ಮಕ್ಕಳನ್ನ ಅಡ್ರೆಸ್ ಮಾಡೋದಕ್ಕೆ ಕರಿಬೇಕಾ? ಇಂತಹ ವಾಟ್ಸಪ್ ಯೂನಿವರ್ಸಿಟಿಯನ್ನು ನಂಬಿ ದೇಶದ ಜನಗಳನ್ನ, ರಾಜ್ಯದ ಜನಗಳನ್ನ ದಿಕ್ಕು ತಪ್ಪಿಸುವಂತಹ ಇಂಥವರು ನಡೆಸುವಂತಹ ಸ್ಕೂಲ್ಗಳಲ್ಲಿ ಅಥವಾ ಶಿಕ್ಷಣ ಸಂಸ್ಥೆಗಳಲ್ಲಿ, ಕಾಲೇಜೇ ಇರ್ಬೋದು, ಏನೇ ಇರ್ಬೋದು, ಇಂಥದ್ರಲ್ಲಿ ನಿಮ್ಮ ಮಕ್ಕಳುಗಳು ಓದಿದರೆ ಅವರ ಭವಿಷ್ಯ ಏನಾಗಬಹುದು? ನೀವೇ ಯೋಚನೆ ಮಾಡಿ.